ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಈಗೇನು ಡಿವೋರ್ಸ್ ವಿಚಾರ ಎಲ್ಲ ಕಡೆ ಓಡಾಡ್ತಿದೆ. ಅದಕ್ಕೂ ಮೊದಲು ಒಂದು ಸುದ್ದಿ ಆಗಿದ್ದು ಅವರಿಬ್ಬರು ಒಂದೇ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋ ವಿಚಾರ, ಕ್ಯಾಂಡಿ ಕ್ರಶ್ ಅನ್ನೋ ಒಂದು ಸಿನಿಮಾ ಮೂಲಕ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಿರ್ದೇಶಕರಿದ್ದಾರೆ. ಸೊ ಕ್ಯಾಂಡಿ ಕ್ರಶ್ ಸಿನಿಮಾದ ಬಗ್ಗೆ ಮತ್ತೆ ಅವರಿಬ್ಬರ ಸಂಬಂಧದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ ಪುನೀತ್ ಅವರೇ. ಕ್ಯಾಂಡಿ ಕ್ರಶ್ ಅಂದರೆ ಮೊದಲ ಬಾರಿಗೆ ಇಬ್ಬರು ತೆರೆ ಮೇಲೆ ಒಟ್ಟಿಗೆ ಕಾಣಿಸ್ಕೊಂತಿದ್ದಂಥ ಸಿನಿಮಾ ಚಂದನ್ ಅವರು ಮತ್ತು ನಿವೇದಿತಾ. ಈ ವಿಚಾರ ಅಂದರೆ ಅವರ ಮಧ್ಯೆ ಡಿವೋರ್ಸ್ ಆಗಿರುವಂಥದ್ದು ವಿಚಾರ ನಿಮಗೂ ತಕ್ಷಣ ಆ ಕ್ಷಣ ಹೇಗಿತ್ತು? ಅಂದರೆ ನಿಮ್ಮ ಮೊದಲೇ ವಿಚಾರ ಗೊತ್ತಿತ್ತಾ ಇದೆ ಹೇಗೆ ಅಂತ? ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನಾನು ನ್ಯೂಸ್ ನೋಡಿದ ಮೇಲೇ ಗೊತ್ತಾಗಿದ್ದು. 5 ಗಂಟೆಗೆ ನಾನು ನೋಡಿದೆ. ಅವಾಗಿಂದ ನನಗೂ ಯಾಕೆ ಹಿಂಗಾಯಿತು ಅಂತ ನನಗೂ ಶಾಕೇ ಅದು. ಯಾಕಂದರೆ ಸೆಟ್ಟಲ್ಲಿ ಯಾವತ್ತೂ ನಮಗೆ ಆ ಥರ ಅನ್ನಿಸ್ಲೇ ಇಲ್ಲ. ಒಬ್ರಿಗೊಬ್ರು ತುಂಬ ಕೇರಿಂಗ್ ಆಗಿದ್ದರು, ಜೊತೆಗೆ ಬರೋರು, ಆ್ಯಕ್ಟ್ ಮುಗಿದ ತಕ್ಷಣ ಜೊತೆಯಲ್ಲೇ ಹೋಗ್ತಿದ್ರು. ತುಂಬ ಚೆನ್ನಾಗಿತ್ತು ಅವರಿಬ್ಬರು ಬಾಂಡೇಜು. ಬಟ್ ಇದು ನನಗೂ ಶಾಕ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಶೂಟಿಂಗ್ ಸಮಯದಲ್ಲಿ ಅಂದರೆ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಅಂತ ಅಂದ್ಬಿಟ್ಟು, ಯಾಕೆಂದರೆ ಅವರು ಆಗಿದ್ದನೂ ಅಷ್ಟೇ ತುಂಬ ಆಪ್ತರಾಗಿ ಗೆಳೆಯರಾಗಿ ನಡ್ಕೊ ಬಂದರು. ಎಲ್ಲೋದ್ರೂ ಕೂಡ ಅವರು ಇಡೀ ಒಂದು 100 ಜನ ಇದ್ರೂ ಕೂಡ ಅವರೆಲ್ಲ ತಿರುಗಿ ನೋಡತ್ರ ಅವರು ಅಷ್ಟೊಂದು ಖುಷಿಯಾಗಿ ಓಡಾಡ್ಕೊಂಡಾಗಲಿ ಮಾತಾಡೋದೆಲ್ಲ ಇದೆಲ್ಲ ಇತ್ತು. ಇವನ್ನು ಮೊನ್ನೆ ರೀಸೆಂಟಾಗಿ ಕೂಡ ಬರ್ಡೇನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು, ಅದ್ದೂರಿಯಾಗಿ ನಿವೇದಿತಾ ಅವರು ಬರ್ಡೇ ಮಾಡಿದ್ರು ಅಂತ. ಹೌದು ಸರ್, ನಮ್ಮನ್ನು ಇನ್ವೈಟ್ ಮಾಡಿದರು, ಟೀಮ್ನೆಲ್ಲ ಹೋಗಿದ್ವಿ. ಸೆಟ್ಟಲ್ಲಾಗಿರ್ಬೋದು ಮತ್ತು ಪಾರ್ಟಿ ಇದೆಲ್ಲ ಎಲ್ಲದ್ರಲ್ಲೂ ಅಷ್ಟೇ ತುಂಬ ಅನ್ಯೂನ್ಯವಾಗಿರ್ತಿದ್ರು, ಖುಷಿ ಆಗ್ತಿದ್ರು ನಮಗೂ. ಬಟ್ ನಾವು ಸಿನಿಮಾ ಸೆಟ್ಟಲ್ಲಾಗಿರಲಿ ಅದರಲ್ಲೆಲ್ಲ ಆಗಿರಲಿ ಎಲ್ಲೂ ಒಂದು ಕಡೆನೂ ಈ ಥರ ಇದೇನೋ ಆಗ್ತಿದೆಯೇನೋ ಮುಂದೆ ಈ ಥರ ಇದೆ ಎಲ್ಲೂ ಡೌಟ್ ಬಂದಿಲ್ಲ. ತುಂಬ ಚೆನ್ನಾಗಿದ್ರು, ಒಬ್ರನ್ನೊಬ್ರು ತುಂಬ ಕೇರ್ ಮಾಡ್ತಿದ್ರು. ಸಾಂಗ್ ಶೂಟ್ ಒಂದಿತ್ತು, ರೊಮ್ಯಾಂಟಿಕ್ ಸಾಂಗ್ ಒಂದು ಶೂಟ್ ಮಾಡ್ತಿದ್ವಿ. ಅವಾಗೂ ಅಷ್ಟೇ ರೈನ್ ಎಫೆಕ್ಟ್ ಎಲ್ಲ ಇತ್ತು. ಒಬ್ರನ್ನೊಬ್ರು ನೆಂದಾಗ ಇವ್ರೋಗಿ ಅವ್ರಿಗೆ ಟವಲ್ ಕೊಡುವಂಥದ್ದು ಇರ್ಬೋದು. ಮತ್ತೊಂದು ಆ ಕೇರಿಂಗು ನೋಡ್ತಿದ್ರೆ ಖುಷಿ ಆಗ್ತಿತ್ತು ನಮಗೆ ಎಲ್ರಿಗೂ. ಬಟ್ ಈ ಥರ ಆಗಿದ್ದು ತುಂಬ ಬೇಜಾರಾಗ್ತಿದೆ ನಮಗೆ. ಏಕೆ ಈ ಥರದೊಂದು ನಿರ್ಧಾರ ಯಾಕೆ ತಗೊಂಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಿಜವಾಗ್ಲೂ ಗೊತ್ತಿಲ್ಲ, ನನಗೂ ಅವ್ರು ಸಿಗಲಿಲ್ಲ. ಬಟ್ ನಿನ್ನೆ ಶೂಟಿಂಗ್ ಇದೆ ನಮ್ಮದು ನೆಕ್ಸ್ಟ್ ವೀಕಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದೆ. ನಥಿಂಗ್ ಟು ವರಿ, ನಾವು ಶೂಟಿಗೆ ಬರ್ತೀವಿ, ಸ್ಕೆಡ್ಯೂಲ್ ಎಲ್ಲ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ಬಿಟ್ಟರೆ ಇನ್ನು ನಮಗೆ ಇದ್ರ ಬಗ್ಗೆ ಏನಾಗಿದೆ ಏನೋ ನಮಗೆ ಗೊತ್ತಿಲ್ಲ. ಅಂದರೆ ಸಿನಿಮಾದ ಶೂಟಿಂಗ್ ಇನ್ನೂ ಪೆಂಡಿಂಗ್ ಇದೆ. ಎಷ್ಟು ದಿನಗಳ ಬಾಕಿ ಇದೆ ಅಂದರೆ ಶೂಟ್ ನಡೆಸುವಂಥದ್ದು? ಟೋಟಲ್ 8 ಡೇಸ್ ಇದೆ. ಅದರಲ್ಲಿ ಇವರಿಬ್ಬರು ಕಾಂಬಿನೇಷನ್ ಒಂದು 4 ಡೇಸ್ ಬರುತ್ತೆ. ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ ಸಿನಿಮಾ. ಅಂದರೆ ಈ ಡಿವೋರ್ಸ್ ವಿಚಾರ ಆದ ನಂತರವೂ ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತನಾಡಿದ್ರೆ ಏನು ತೊಂದರೆ ಇಲ್ಲ, ಶೂಟಿಂಗ್ ಬರ್ತಾರೆ ಅಂತ ಹೇಳಿದ್ರು ಅವರು? ನಿನ್ನೆ ಅವರೇ ಮಾಡಿದರು, ಮೇಡಮೇ ಕಾಲ್ ಮಾಡಿದರು, ಮಾಡಿ ಹೇಳಿದ್ರು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಸೊ ಮ್ಯೂಚುವಲಿ ನಾವು ಈ ಥರ ಇದು ಮಾಡ್ಕೊಳ್ತಿದ್ದೀವಿ, ಶೂಟಿಂಗ್ದಲ್ಲಿ ಏನೂ ಸಮಸ್ಯೆ ಆಗಲ್ಲ, ನೀವು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಈ ವಿಚಾರ ಆದಮೇಲೆ, ಡಿವೋರ್ಸ್ ವಿಚಾರ ಆದಮೇಲೆ ಮಾತನಾಡಿದ್ರೆ ಅಂದರೆ ಅದು ನಿಮ್ಮ ಜೊತೆನೇ ಇರ್ಬೋದು, ಯಾಕಂದರೆ ಸಿನಿಮಾ ಮತ್ತು ಆ ಸಂಬಂಧಪಟ್ಟಂಗೆ ಸಾಕಷ್ಟು ಇದೆ. ಏನೆಲ್ಲ ಮಾತನಾಡೋದು ಅಂತ ಡಿವೋರ್ಸು ಮತ್ತು ಸಿನಿಮಾ ವಿಚಾರ? ಇಷ್ಟೇ ಸರ್, ಇವಾಗ ಏನು ಹೇಳಿದೆ ಅಷ್ಟೇ, ಬೇರೆ ಇನ್ನೇನು ಮಾತಾಡಿಲ್ಲ. ನಮ್ಮದು ಆ್ಯಕ್ಚುಲಿ ನಾವು ನೆನ್ನೆನೇ ಸಿನಿಮಾ ವಿಚಾರವಾಗೇ ಕಾಲ್ ಮಾಡಬೇಕು ಅಂತಿತ್ತು. ಸೊ ಅವ್ರಿಗೆ ಗೊತ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದು. ಸೊ ಆ ವಿಚಾರವಾಗಿ ಹೇಳೋಕ್ಕೆ ಅಂತಲೇ ಮಾಡಿದ್ರು. ಜೊತೆಲಿ ನ್ಯೂಸ್ ಎಲ್ಲ ನೋಡಿದ್ವಲ್ಲ, ಸೊ ಹಂಗಾಗಿ ಮೋಸ್ಟ್ಲಿ ಅವರು ನಾವೇನಾದ್ರು ಸಿನಿಮಾ ಬಗ್ಗೆ ಟೆನ್ಷನ್ ಆಗ್ತಾರೆ ಅಂತೇಳಿ ಹೇಳಿದರು ಅನ್ಸುತ್ತೆ, ಹೇಳಿದ್ದಾರೆ. ಸೊ ಶೂಟಿಂಗಿಗೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಏನು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ದಾರೆ. ಯಾವಾಗಿಂದ ಮತ್ತೆ ಅಂದರೆ ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದೇ ನಾವು 14th ಪ್ಲ್ಯಾನ್ ಮಾಡ್ತಿದ್ದೀವಿ. ನಾವು ಶೂಟಿಂಗ್ ಅಂತೂ 14th ಸ್ಟಾರ್ಟ್ ಮಾಡ್ತಿದ್ದೀವಿ. ಸಿನಿಮಾದ ಕತೆ ಅಂದರೆ ಯಾವ ರೀತಿ ಇರುತ್ತೆ ಇಬ್ಬರ ಲವ್ ಸ್ಟೋರಿ? ಯಾಕಂದರೆ ಈ ಒಂದು ಜನ್ರೇಷನ್ಗೆ ತುಂಬ ಹತ್ತಿರದಲ್ಲಿ ನೋಡಿದಾಗ ಎಲ್ಲ ಇಷ್ಟಪಟ್ಟಂಥ ಕಪಲ್ಸ್ ಅವರಿಬ್ಬರು ಲವ್ ಮಾಡಿ ಮದುವೆ ಆಗಿ ಈ ಥರ ಬದುಕಬೇಕು, ಅವ್ರ ಥರ ಇರಬೇಕು ಅನ್ನೋದಕ್ಕೆ ಮಾದರಿಯಾಗಿದ್ದರು. ಸೊ ಈ ಸಿನಿಮಾದ ಕಥೆನೂ ಅದೇ ಥರನೇ ಇರುತ್ತಾ, ಲವ್ ಸ್ಟೋರಿ ಮೇಲೆ ಇರುತ್ತಾ ಕ್ಯಾಂಡಿ ಕ್ರಶ್ ಅಂತ? ಖಂಡಿತವಾಗ್ಲೂ ಇರುತ್ತೆ. ಲವ್ ಇದೆ, ಎಮೋಷನ್ಸ್ ಇದೆ, ಪ್ರತಿಯೊಂದು ಇರುತ್ತೆ, ಎಲ್ಲನೂ ಇರೋವಂಥದ್ದು ಒಂದು ಕತೆ. ಸಿನಿಮಾದ ಆಚೆಗೆ ಅವರಿಬ್ಬರ ಒಡನಾಡ್ತಾನೆ ತುಂಬ ಹತ್ತಿರದಲ್ಲಿ ನೋಡಿರೋಂಥ ಸಿನಿಮಾ ಸೆಟ್ಟಲ್ಲೂ ಕೂಡ ಮತ್ತು ಅದರ ಆಚೆಗೂ ಕೂಡ ಹೇಗೆಲ್ಲ ಕಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅವರು, ಅಂದರೆ ಪ್ರೀತಿಯ ವಿಚಾರ ಇರಲಿ ಅಥವಾ ಮದುವೆ ನಂತರದಲ್ಲಿ ಅವರು ಕೇರಿಂಗ್ ವಿಚಾರ, ನೀವೇ ಸಾಕಷ್ಟು ಹೇಳಿದ್ರಿ, ಆ ಥರದ್ದು ಏನಾದ್ರು ಸಂದರ್ಭಗಳು ಅಂತ ಹೇಳೋದಾದ್ರೆ ಸಿನಿಮಾ ಸೆಟಲ್ ಆಗಿರುವಂಥದ್ದು? ಇಲ್ಲ, ಅದೇ ನಾವು ಡ್ಯಾನ್ಸ್ ಮಾಸ್ಟರ್ ಮಾತಾಡ್ತಿದ್ವಿ. ನಾವು ಏನೋ ಕಂಪೋಸ್ ಮಾಡಬೇಕಾದ್ರೆ ಸ್ಟೆಪ್ಸ್ ಅದೆಲ್ಲ ಇಲ್ಲ, ಒಂದು ಕ್ಯೂಟ್ ಕಪಲ್ಸ್ ಇವ್ರನ್ನ ಬೇರೆ ಥರನೇ ತೋರ್ಸೋಣ ನಾವು. ಅಂದರೆ ನಮಗೆಲ್ಲರಿಗೂ ಗೊತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ಯೂಟ್ ಕಪಲ್ಸ್ ಅನ್ನೋದು ಗೊತ್ತು. ಸೊ ಹಂಗಾಗಿರೋದ್ರಿಂದ ನಾವು ಕಂಪೋಸಿಷನ್ ಮಾಡ್ಬೇಕಾದ್ರೆ ನಾನು ಮಾಸ್ಟರ್ ಎಲ್ಲ ನೋಡ್ತಾ ಅವ್ರನ್ನ ಕೆಲವೊಂದು ಸ್ಪಾಟಲ್ಲೇ ಇಂಪ್ರೂವೈಸ್ ಮಾಡಿಬಿಟ್ಟಿದ್ರು ಮಾಸ್ಟರು. ಅವರು ಇರ್ತಿದ್ದ ರೀತಿ ನೋಡಿ ಕೆಲವೊಂದು ಮಾಂಟೇಜಸ್ ಹಂಗಂಗೆ ಪ್ಲ್ಯಾನ್ ಮಾಡಿದ್ರು, ಅವ್ರು ಇರೋ ಥರನೇ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ದೀವಿ ಒಂದಷ್ಟು. ಅದೆಲ್ಲ ನೆನೆಸ್ಕೊಂಡಾಗ ಈಗ ಇದು ಹಿಂಗೆ ಆಗಬಾರ್ದಾಗಿತ್ತು ಅಂತ ಅನ್ಸುತ್ತೆ ನಮಗೆ. ಅಂದರೆ ಸೆಟ್ಟಲ್ಲಿ ಯಾವುದೇ ರೀತಿಯ ಗಲಾಟೆ ಮನಸ್ತಾಪ ಒಂದಿನೂ ಆಗಿಲ್ಲ? ಖಂಡಿತವಾಗ್ಲೂ ಇಲ್ಲ. ನಮ್ಗೆ ಅದೇ ಈಗ ನಿನ್ನೆ 5 ಗಂಟೆ ನಾನು ನ್ಯೂಸ್ ನೋಡಿದ್ರೆ ನನಗೆ ಗೊತ್ತಾದಾಗಿ ನನಗೆ ಶಾಕ್ ಆಗಿದೆ ಯಾಕೆ ಹಿಂಗಾಯಿತು ಅಂತ ಅಷ್ಟೇ.
ಎಲ್ಲ ಒಂದ್ ಕಡೆ ಒಂದಷ್ಟು ಮಾಹಿತಿ ಅಂದ್ರೆ ಹೊರಗಡೆ ಓಡಾಡ್ತಿರುವಂತ ಮಾಹಿತಿ ಅಂದ್ರೆ ನಿವೇದಿತ ಅವರಿಗೆ ಸಾಕಷ್ಟು ಆಫರ್ಸ್ಗಳು ಬರ್ತಾ ಇದೆ ನಾಯಕಿಗೆ. ಆ ಒಂದು ಕಾರಣಕ್ಕೆ ಅವ್ರಿಗೊಂದು ಪ್ರೈವಸಿ ಮತ್ತೆ ಆ ಥರದೊಂದು ಕಾರಣಕ್ಕೋಸ್ಕರ ಸ್ವಲ್ಪ ದೂರ ಆಗ್ತಾ ಇದ್ದಾರೆ. ಅಂದ್ರೆ ಫ್ರೆಂಡ್ಸ್ ಆಗಿ ಇರೋಣ, ಅಂದ್ರೆ ಮದುವೆಯಿಂದ ವೈವಾಹಿಕ ಸಂಬಂಧದಿಂದ ದೂರ ಇರೋಣ ಅನ್ನೋಂಥ ವಿಚಾರ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ನಿವೇದಿತ ಅವರು ಡೆಬ್ಯೂ ಸಿನಿಮಾ ಆಗಿರೋದು, ನಾಯಕಿಯಾಗಿ ಯಾವ ಮಟ್ಟಿಗೆ ಗುರುತಿಸ್ಕೊಳ್ತಾರೆ ಅಂದ್ರೆ ಅವರ ನಟನೆ ಬಗ್ಗೆ ಹೇಳೋದಾದ್ರೆ? ಮೇಯ್ನ್ ಅವರು ಈ ಕತೆ ಫುಲ್ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಅವರು ಎಂಟರ್ಟೈನ್ ಮಾಡ್ತಾರೆ. ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾವೇನು ಅಂದ್ಕೊಂಡಿದ್ವಿ ಆ ಮಟ್ಟಿಗೆ ಅವರು ರೀಚ್ ಆಗೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಎಷ್ಟೋ ಜನ ನಿಮ್ಮ ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದೇ ಮಾತು ಅಂದರೆ ಅವರಿಬ್ಬರು ಮತ್ತೆ ಒಂದಾಗಲಿ, ಈ ಥರ ನಿರ್ಧಾರ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಆ ವಿಚಾರ ನೀವು ಮಾತಾಡೋದಾದರೆ? ನಮಗೂ ಅದೇ ಇಷ್ಟ ಸರ್, ಯಾರಿಗಿಷ್ಟ ಇಲ್ಲ ಅದು. ಖಂಡಿತವಾಗ್ಲೂ ಆ ಥರ ಆದರೆ ತುಂಬ ಒಳ್ಳೆಯದು. ಅವರೇ ಕೂತ್ಕೊಂಡು ಈಗ ಮತ್ತೆ ಮಾತಾಡಿಕೊಂಡು ಒಂದಾದರೆ ಅದಕ್ಕಿಂತ ಖುಷಿ, ಅವ್ರಿಗಿಂತ ಹೆಚ್ಚಾಗಿ ಖುಷಿ ನಮ್ಮೆಲ್ರಿಗೂ ಆಗುತ್ತೆ. ಅದನ್ನೇ ನಾವು ಬಯಸೋದಷ್ಟೇ. ಸಿನಿಮಾದ ಟೈಟ್ಲ್ ಬೇರೆ ಒಂದಷ್ಟು ವಿಚಾರ ಅದು ಕೂಡ ನಡೀತಾ ಇದೆ ಅಂತೆ, ಏನಾದ್ರು ಚೇಂಜ್ ಆಗಿದೆಯಾ ಅಂತ? ಟೈಟ್ಲ್ ನಮಗೆ ಕ್ಯಾಂಡಿ ಕ್ರಶ್ ಗೇಮಿಂಗ್ ಕಂಪ್ನಿಯಿಂದ ನಮಗೆ ನೋಟಿಸ್ ಬಂತು. ಸೊ ಅದು ಯೂಸ್ ಮಾಡಬೇಡಿ ಅಂತ ಇದು ಮಾಡಿದ್ರು. ನಾವು ಅದಕ್ಕೆ ರಿಟರ್ನ್ ಆನ್ಸರ್ ಮಾಡಿದ್ದೀವಿ. ಸೊ ಈಗ ನಾವು ಚೇಂಜಸ್ ಮಾಡ್ಕೊಳ್ತಿದ್ದೀವಿ ಅದನ್ನು. ಈಗ ನಾವು ಕ್ಯಾಂಡಿ ಕ್ರಶ್ ಟೈಟ್ಲನ್ನ ಯೂಸ್ ಮಾಡ್ತಿಲ್ಲ, ಬೇರೆ ಟೈಟ್ಲ್ ಇಡ್ತೀವಿ. ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ನಾವು. ಈ ಸಿನಿಮಾದಲ್ಲಿ ಏನಾದ್ರು ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಆಗಲಿ ಅಥವಾ ಹಾಡಾಗಲಿ ಏನಾದರೂ ಆಡಿದ್ದಾರೆ? ಇಲ್ಲ ಸರ್, ಬೇರೆ ತ್ಯಾಗರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ಇದರಲ್ಲಿ ಮ್ಯೂಸಿಕ್ ಮಾಡ್ತಿಲ್ಲ. ಈ ಸಿನಿಮಾದಲ್ಲಿ ಸರ್ ಲವ್ ಮದುವೆ ಎಲ್ಲ ಆಗ್ಬೋದಾ? ನಿಮ್ಗೆ ಲವ್ ಇದೆ, ಮದುವೆ ಆದಮೇಲೆ ಹೆಂಗಿರ್ತಾರೆ ಅನ್ನೋದಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಅವರಿಬ್ಬರು ಕಾಂಬಿನೇಷನ್ ಏನು ಬರುತ್ತೆ ಅದಂತೂ ಎಂಜಾಯ್ ಮಾಡ್ತಾರೆ. ಅಂದರೆ ಏನಿದ್ದಾರೆ ಚಂದನ್ ಶೆಟ್ಟಿ ಅವತ್ತು ನಿವೇದಿತ ಅವ್ರ ಲೈಫ್ ತುಂಬ ಹತ್ರ ಆಗಿರುವಂಥ ಸ್ಟೋರಿ ಅನ್ಸುತ್ತೆ. ನಾವು ಶೂಟ್ ಮಾಡ್ಬೇಕಾದ್ರು ಬಂದು ಇಬ್ರು ಪದೇ ಪದೇ ಹೇಳ್ತಿದ್ರು, ನಾವು ಹೆಂಗಿರ್ತೀವಿ ಮನೆಯಲ್ಲಿ, ನೀವು ನೋಡ್ಬಿಟ್ಟೆ ಏನಾದ್ರು ಸೀನ್ಗಳು ಬರದ್ರಾ ಈ ಥರ ಕೆಲವು ತುಂಬ ಆಪ್ಟ್ ಆಗಿದೆ ನಮಗೆ ಅಂತ ಖುಷಿಯಾಗಿ ಬಂದು ಹೇಳ್ತಿದ್ರು. ಕಿಚನ್ ಸೀನ್ಗಳು ಒಂದಷ್ಟು ಮಾಡ್ತಿದ್ವಿ. ಅವಾಗ ಅದೇ ಹೇಳಿದ್ರು, ನಮ್ಮ ಮನೇಲಿ ನಡೆಯೋದೇ ಇದು, ಹಂಗೆ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಒಂದಷ್ಟು ಇಂಪ್ರೂವೈಸ್ ಮಾಡೋದ್ರಲ್ಲಿ. ನಾವು ಹಿಂಗಿರ್ತೀವಿ ಈ ಥರ ಮಾಡೋಣ ಅಂತೇಳಿ ಎಲ್ಲ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಸೀಕ್ವೆನ್ಸ್ ಎಲ್ಲ. ಈ ಕಡೆ ನೋಡೋದಾದ್ರೆ ನಿವೇದಿತ ಅವರು ತುಂಬ ತುಂಟಾಟ ಜಾಸ್ತಿ, ಅಂದರೆ ಶೂಟಿಂಗ್ ಸೆಟಲ್ಲೂ ಕೂಡ ಆ ಒಂದು ವಾತಾವರಣ ನಂಗೆ ಇಟ್ಕೊತಾ ಇದ್ರು ಅಂತ. ಇಲ್ಲ, ಸ್ಪಾಟಿಗೆ ಬಂದಿದ್ದ ತಕ್ಷಣ ಎಲ್ಲ ನಗ್ನಗ್ತಾನೆ ಎಲ್ಲರ ಹತ್ರನೂ. ತುಂಬ ಒಂಥರ ಎಲ್ರಿಗೂ ಒಂಥರ ಕೇರಿಂಗ್. ಅವ್ರು ಬಂದರೆ ಸಾಕು ಎಲ್ಲರೂ, ಈವನ್ ಕ್ಯಾಮ್ರಾಮ್ಯಾನ್ ಅವ್ರ ಟೀಮ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು, ಎಲ್ಲ ಅವ್ರು ಬಂದಿದ್ದ ತಕ್ಷಣ ಸಪ್ರೇಟಾಗಿ ಕೇರಿಂಗ್ ಸ್ಟಾರ್ಟ್ ಆಗ್ಬಿಡೋದು ಅವ್ರಿಗೆ. ಅವ್ರು ಬಂದಿದ್ದ ತಕ್ಷಣ ನೋಡ್ಕೊಂಡು ಕ್ಲೀನಾಗಿ ಏನು ಹೇಳ್ಕೊಡ್ಬೇಕಾದ ಅವರು ಅಷ್ಟೇ. ಅದನ್ನ ತುಂಬ ಇನ್ನೂ ಕೇಳೋರು ನಮಗೆ, ಏನು ಮಾಡಬೇಕು, ಇದು ಓಕೆನಾ, ಇನ್ನೊಂದು ಮಾಡೋಣವಾ, ಈ ಥರ ಎಲ್ಲ ಕೇಳ್ತಿದ್ರು. ತುಂಬ ಚೆನ್ನಾಗಿ ಅವ್ರೇನಿದ್ರು ಅವರು ಕ್ಲೀನಾಗಿ ಮಾಡಿಕೊಂಡು ಖುಷಿಯಾಗಿರ್ತಿದ್ರು. ನಿವೇದಿತ ಅವ್ರು ಮಾತನಾಡಿದ್ರು ಅಂತ ಹೇಳಿದ್ರೆ ಚಂದನ್ ಅವರ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಮಾತಾಡಿದ್ರು? ಚಂದನ್ ಸರ್ ಇಲ್ಲ, ನಾನು ಒಂದೆರಡು ಸತಿ ಟ್ರೈ ಮಾಡಿದೆ. ಅವ್ರ ಕಾಲ್ ಬ್ಯುಸಿ ಬರ್ತಿತ್ತು. ಮಾತಾಡ್ತೀನಿ ನಾನು ಹತ್ರದಲ್ಲಿ ಟ್ರೈ ಮಾಡ್ತೀನಿ, ಅವ್ರ ಹತ್ರ ಮಾತಾಡೋದು ಸಿಗ್ತಿಲ್ಲ ಅವರು. ಸರ್ ಥ್ಯಾಂಕ್ ಯು ಸರ್. ಇನ್ನೊಂದಷ್ಟು ದಿನಗಳ ಕಾಲ ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಕ್ಯಾಂಡಿ ಕ್ರಶ್ ಒಳ್ಳೇದಾಗಲಿ. ಜೊತೆಗೆ ಟೈಟ್ಲ್ ಬೇರೆ ಒಂದು ಬೇರೆ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪುನೀತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.